ಆಯಾಯ ಕ್ಷೇತ್ರಗಳ ಎಲ್ಲ ಲೋಕಸಭಾ ಕ್ಷೇತ್ರಗಳ ಪ್ರಮುಖರನ್ನು ಕರೆದು ಚರ್ಚೆಯನ್ನು ಮಾನ್ಯ ರಾಜ್ಯಾಧ್ಯಕ್ಷರು ಯಡಿಯೂರಪ್ಪನವರು, ಸಿ ಟಿ ರವಿಯವರು ಇರುವಂಥ ಒಂದು ತಂಡದಲ್ಲಿ ಮಾಡಿದ ಸಭೆಯಲ್ಲಿ ನಾನು ಇದ್ದೆ. ಅಲ್ಲಿ ಚರ್ಚೆ ಬಂದಿರೋದು ಈ ಲೋಕಸಭಾ ಕ್ಷೇತ್ರದಲ್ಲಿರುವಂಥ ಶಕ್ತಿ ಕೇಂದ್ರಗಳ ಸಕ್ರಿಯತೆ ಎಷ್ಟು, ಬೂತ್ ಮಟ್ಟದಲ್ಲಿ, ಪೇಜ್ ಮಟ್ಟದಲ್ಲಿ, ಮಂಡಲ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಚುನಾವಣೆಯ ಪೂರ್ವಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅನ್ನೋದೇ ಮುಖ್ಯ ವಿಚಾರಗಳಾಗಿತ್ತು. ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ನನಗೆ ಗೊತ್ತಿರುವಂತೆ ಎಲ್ಲೂ ಬಂದಿರಲಿಲ್ಲ. ಅಭ್ಯರ್ಥಿಗಳನ್ನು ಇನ್ನೂ ನಮ್ಮ ರಾಜ್ಯದ ಕೋರ್ ಕಮಿಟಿ ಅಥವಾ ಕೇಂದ್ರದ ಪ್ರಮುಖರು ಒಟ್ಟಾಗಿ ತೀರ್ಮಾನ ಮಾಡುವವರೆಗೆ ನಮ್ಮಲ್ಲಿ ಅಭ್ಯರ್ಥಿಗಳ ಪ್ರಕ್ರಿಯೆಗಳು ಅಥವಾ ಪ್ರತಿಕ್ರಿಯೆಗಳು ಅಥವಾ ಅಭ್ಯರ್ಥಿ ಬಗ್ಗೆ ಚರ್ಚೆಗಳು ಮೊನ್ನೆ ಬಂದಿಲ್ಲ. ಮೊನ್ನೆ ಇಡೀ ಬಂದಿರುವಂಥದ್ದು ನನಗೆ ಗೊತ್ತಿರುವಂತೆ ಕೇವಲ ಪಾರ್ಟಿಯ ಸಂಘಟನೆ, ಮುಂದಿನ ಪಾರ್ಲಿಮೆಂಟ್ನಲ್ಲಿ 28 ಕ್ಷೇತ್ರಗಳನ್ನು ಗೆಲ್ಲಲಿಕ್ಕೆ ಬೇಕಾದಂಥ ಸೂತ್ರ ಮತ್ತು ಸಂಘಟನೆ ಬಗ್ಗೆ ಮಾತ್ರ ಅಲ್ಲಿ ಚರ್ಚೆ ಬಂದಿದೆ.